ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ನೋಡ್ತಾ ಇದ್ದೀರಿ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಬೆಳಗ್ಗೆ ಬಂದಿರುವಂಥ ಆರ್ಡರ್ಗಳನ್ನ ಅವತ್ತೇ ನಾನು ಡಿಸ್ಪ್ಯಾಚ್ ಮಾಡಿಬಿಡ್ತೀನಿ. ಇವತ್ತು ಬೆಳಗ್ಗೆ ಒಂದಿಷ್ಟು ಆರ್ಡ್ರ್ ಬಂದಿತ್ತು, ಅದನ್ನು ಬೇಗ ಹೋಗ್ಬಿಡ್ತೀನಿ. 9 ಗಂಟೆ ಮೇಲೆ ಹೋದರೆ ತುಂಬ ರಶ್ ಇರ್ತಾರೆ ನಮ್ಮ ಪೋಸ್ಟ್ ಆಫೀಸಲ್ಲಿ. ನಾನು ಇಂಡಿಯನ್ ಪೋಸ್ಟ್ ಮೂಲಕನೇ ಡಿಸ್ಪ್ಯಾಚ್ ಮಾಡುವಂಥದ್ದು. ಬೇಗ ಬಂದೆ. ಒಂದು 15 kg ಅಷ್ಟು ನನಗಿವತ್ತು ಆರ್ಡರ್ ಇತ್ತು. ಅದನ್ನು ಅದ್ರ ಜೊತೆಗೆ ಮಂಜಿಷ್ಟ ಸೋಪು ಮತ್ತು ಕುಕ್ಕುಂಬರ್ ಸೋಪ್ಗೂ ಕೂಡ ಆರ್ಡರ್ ಇತ್ತು. ಎಲ್ಲ ಒಟ್ಟಿಗೆ ನಾನು ಆರ್ಡರ್ ಪ್ಲೇಸ್ ಮಾಡೋಣ ಅಂತ ಹೇಳಿ ಪೋಸ್ಟ್ ಆಫೀಸ್ಗೆ ಬಂದೆ. 8 ಗಂಟೆಗೆ ಬಂದುಬಿಡ್ತೀನಿ ನಾನು. ಇಲ್ಲಿ ಪರಿಚಯ ಇದ್ದಾರೆ, ಅವ್ರು ಕೊಟ್ಟು ಹೋಗಿಬಿಟ್ರೆ ಅವರು ಪೇಮೆಂಟ್ ಎಷ್ಟು ಅಂತ ಹೇಳ್ತಾರೆ, ಆಮೇಲೆ ನಾನು ಪೇಮೆಂಟ್ ಮಾಡ್ತೀನಿ. ಅದೆಲ್ಲ ಮುಗಿಸ್ಕೊಂಡು ಬಂದೆ. ಮಕ್ಕಳಿಗೆ ಚಿಕನ್ ಸಾಂಬಾರು ಮಾಡಿ ಅವ್ರಿಗೆ ದೋಸೆನ ಮಾಡಿಕೊಡ್ತಾಯಿದ್ದೀನಿ. ನಾನ್ ವೆಜ್ಜು ಮಕ್ಕಳು ಕೇಳಿದರು, ನೆನ್ನೆನೇ ನನಗೆ ಚಿಕನ್ ಸಾಂಬಾರು ಮಾಡಿದ್ದೀನಿ. ತುಂಬ ದಿನ ಆಗೋಗಿತ್ತು ಚಿಕನ್ ಸಾಂಬಾರು ಮಾಡಿ. ಬರೀ ಫ್ರೈ ಗೊಜ್ಜು ಅಂತ ಮಾಡ್ಕೊಳ್ತಾ ಇದ್ವಿ. ಸಾಂಬಾರು ಮಾಡಿದ್ದೀನಿ, ದೋಸೆ ಹಾಕ್ಕೊಡ್ತಾಯಿದ್ದೀನಿ ಮಕ್ಕಳಿಗೆ. ನನಗೇನು ಹೆಲ್ತಿ ಹ್ಯಾಬಿಟ್ಟು, ನನ್ನ ಪ್ರತಿನಿತ್ಯ ನಾನು ಹೇಗೆ ದಿನಚರಿನ ಬೆಳಗಿನ ಒಂದು ಟಿಫನ್ ಯಾವ ರೀತಿ ಇರುತ್ತೆ, ಎಕ್ಸಸೈಜ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡಿ. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಲೈಕನ್ನು ಮಾಡೋದನ್ನು ಮರಿಬೇಡಿ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇದು ಒಂದು ಬುಧವಾರದ ಬೆಳಗಿನ ಬ್ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಒಂದು ಬೆಳಗಿನ ರೂಟೀನ್ ಹೇಗಿರುತ್ತೆ, ಒಂದು 9 ಗಂಟೆವರೆಗೂ ನನ್ನ ಡೇ ರೂಟೀನ್. ಬೆಳಗ್ಗೆ ಎದ್ದಾಗಿಂದ 9 ಗಂಟೆವರೆಗೂ ಏನೆಲ್ಲ ನಾನು ನನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮೆಥಡನ್ನು ಯೂಸ್ ಮಾಡ್ತೀನಿ. ಚಳಿಗಾಲ ಶುರುವಾಗಿದೆ. ಚಳಿಗಾಲ ಶುರುವಾಗಾಯಿತು. ಧನುರ್ಮಾಸಕ್ಕೆ ಮುಂಚಿತವಾಗೇ ಈ ವಿಪರೀತ ಚಳಿ ಶುರುವಾಯಿತು. ಇನ್ನೇನು ಶಿವರಾತ್ರಿ ಬಂದರೆ ಶಿವ ಅಂತ ಚಳಿ ಹೋಗುತ್ತೆ ಅಂತ ಹೇಳ್ತಾರೆ. ಸಂಕ್ರಾಂತಿಗೆ ಶಂಖದ ಗಾತ್ರ ಚಳಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರಲ್ವ ನಮ್ಮ ಹಿರಿಯರು. ಹಾಗೆ ನಾನು ಯಾವಾಗ ಚಳಿಗಾಲ ಶುರುವಾಯಿತೋ ಆವಾಗಿಂದ ವಾಕು ಕೂಡ ಹೋಗೋಕ್ಕಾಗಿಲ್ಲ. ಅದ್ರ ಮಧ್ಯೆ ನಾನು ಒಂದು ವಿಶೇಷವಾದ ಒಂದು ಎಕ್ಸಸೈಜ್ನ ರೂಢಿ ಮಾಡಿಕೊಂಡೆ. ಸಖತ್ತಾಗಿ ಆ್ಯಕ್ಟಿವ್ ಆಗಿರಬಹುದು. ಹೊರಗಡೆ ವಾಕು ಹೋಗೋದೇ ಬೇಡ, ಜಿಮ್ಗೂ ಹೋಗೋದು ಬೇಡ, ಬರೀ 20 ನಿಮಿಷ ನಾವು ಮಾಡುವಂಥ ಆ ಎಕ್ಸಸೈಸ್ ಇದೆಯಲ್ಲ, ಸಿಕ್ಕಾಪಟ್ಟೆ ರಿಸಲ್ಟ್ ಕೊಡುತ್ತೆ. ಅದು ಏನು ಅಂತ ಕೂಡ ಹೇಳ್ಕೊಡ್ತೀನಿ. ನನ್ನ ಮಗ ಅಲ್ರಾಮ್ ಇಟ್ಕೊಂಡಿದ್ದಾನೆ, ಅದನ್ನು ಆಫ್ ಮಾಡ್ಬರ್ತೀನಿ ರೀ. ಆದ್ದರಿಂದ ಆ ಒಂದು ಎಕ್ಸಸೈಜು ಏನು ನಾನು ರೂಢಿ ಮಾಡ್ಕೊಂಡಿದ್ದೀನಿ ಏನು ಅಂತ ಕೂಡ ನಿಮಗೂ ತಿಳಿಸ್ತೀನಿ. ಕೆಲವ್ರಿಗೆ ಹೊರಗಡೆ ವಾಕ್ ಹೋಗೋಕ್ಕೆ ಸಮಯನೂ ಸಾಲ್ತಿರಲ್ಲ ಅಂದ್ಕೊಳ್ಳಿ, ಇಲ್ಲ ಒಬ್ಬರೇ ಹೇಗಪ್ಪ ಹೋಗೋದು ಅಂತಲೂ ಕೂಡ ಅಂದ್ಕೊಳ್ಳೋರು ಇರ್ತಾರೆ. ನನಗಂತೂ ನಿಜವಾಗ್ಲೂ ಒಂದು ವರ ಅಂತ ಅಂದ್ಕೊಳ್ತೀನಿ ಆ ಒಂದು ಎಕ್ಸಸೈಜ್ ನಾನು ರೂಢಿ ಮಾಡಿಕೊಂಡಿದ್ದು. ತುಂಬ ಜನ ಹೊರಗಡೆನೂ ಕೇಳ್ತಾಯಿದ್ರು, ಸ್ವಲ್ಪ ವೆಯ್ಟ್ ಲಾಸ್ ಆದಂಗೆ ಕಾಣಿಸ್ತಾ ಇದ್ದೀರಿ ಫೇಸಲ್ಲಿ, ಬಾಡಿಲಿ ಕೂಡ ಅಂತ ಹೇಳಿ. ಈ ಜಾಗ ಎಲ್ಲ ದಪ್ಪ ಇರೋರು ಒಂದು 4-5 kg ಕಡಿಮೆ ಆದರೂ ಸಹ ಅಷ್ಟು ಸುಲಭವಾಗಿ ಪತ್ತೆ ಮಾಡೋಕ್ಕಾಗಲ್ಲ. ನಾವುಗಳು ಇದ್ದಂಗೆ ಕಾಣಿಸ್ತೀವಿ. ನಾನು ದಪ್ಪ ಆಗಿರೋದು ಅದೊಂದು ಹೇಳ್ತಾರಲ್ಲ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ನನಗೆ ಆಕ್ಸಿಡೆಂಟ್ ಆಯಿತು, ರಾಡ್ ಹಾಕಿದ್ರು. ಆ ಸಂದರ್ಭದಲ್ಲಿ ನಾನು ವೆಯ್ಟ್ ಗೇನ್ ಆಗಿದ್ದು ಇವತ್ತು ಕೂಡ ಇಳಿಸ್ಕೊಳ್ಳೋದಕ್ಕೆ ತುಂಬ ಸಾಹಸನೇ ಪಡ್ತಾ ಇದ್ದೀನಿ. ನಾನು ಗೊಂಬೆಂಗೆ ಇದ್ದಂಥವಳು, ತುಂಬ ಸಣ್ಣ ಇದ್ದಂಥವಳು, ಹೇಳ್ಕೊಳ್ಳೋಕ್ಕೆ ಆಗಲ್ಲ. ನನ್ನ ಮದುವೆಯಲ್ಲಿ ನನ್ನ ದೊಡ್ಡ ಮಗ ನನ್ನ ಬಾಣಂತನ ಮುಗಿಸಿದ್ರು ಸಹ ನಾನು 55 kg ಮೇಲೆ ಹೋಗೇ ಇರಲಿಲ್ಲ. ಹಾಗಿದ್ದವಳು ಸಡನ್ನಾಗಿ ನನ್ನ 2ನೇ ಮಗನ ಬಾಣಂತನದಲ್ಲಿ ನನಗೆ ಆಕ್ಸಿಡೆಂಟ್ ಆಗುತ್ತೆ, ಕಾಲಿಗೆ ರಾಡ್ ಹಾಕ್ತಾರೆ. ಅದಾದಮೇಲೆ ನಾವು ನಾನ್ ವೆಜ್ ತಿನ್ನುವಂಥವರು ರಾಡ್ ಹಾಕಿದ ಮೇಲೆ ಚೆನ್ನಾಗಿ ಕಾಲು ಸೂಪು, ತಲೆ ಸೂಪು, ಹಾಗೆ ನಾಟಿ ಕೋಳಿ ಮೊಟ್ಟೆ ಅಂತ ಹೇಳಿ ಪ್ರತಿದಿನ ಕೊಡ್ತಾ ಬಂದ್ಬಿಟ್ರು. ಒಂದು 6 ಮಂತ್ವರೆಗೂ ಕೂಡ ಡಾಕ್ಟ್ರು ಹೇಳಿಬಿಟ್ಟಿದ್ರು, ನೀವು ನಾನ್ ವೆಜ್ ತಿನ್ನೋರಾಗಿರೋದ್ರಿಂದ ನಾಟಿ ಕೋಳಿ ಮೊಟ್ಟೆ ಕೊಡಿ, ಕಾಲು ಸೂಪ್ ಕೊಡಿ, ಬೇಗ ಮೂಳೆ ಕೂಡ್ಕೊಳ್ಳುತ್ತೆ ಅಂತ ಹೇಳಿದ್ರಿಂದ ಇನ್ನು ಕೇಳಬೇಕಾ ಮನೆಯಲ್ಲಿ, ಅದು ವರ್ಷಗಂಟನೂ ನಡೀತು ಬಿಡಿ. ಆ ಸಂದರ್ಭದಲ್ಲಿ ವೆಯ್ಟ್ ಗೇನ್ ಆಗಿದ್ದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು, ಪೀರಿಯಡ್ಸ್ ಇರೆಗ್ಯುಲರ್ ಆಯಿತು. ಇದಾದಮೇಲೆ ಹೆಣ್ಮಕ್ಳಿಗೆ ಕಾಡುವಂಥದ್ದು ತೂಕ ಹೆಚ್ಚಾಗುವಂಥದ್ದು. ನನಗಂತೂ ಸಿಕ್ಕಾಪಟ್ಟೆ ತೂಕ
ಹೆಚ್ಚಾದೆ. ಅಂದರೆ ಆ ರಾಡ್ ಹಾಕಿದ್ಮೇಲೆ ಸತತ 1 ವರ್ಷ ನಾನು ಎಲ್ಲೂ ಹೋಗಿಲ್ಲ. ಮನೆ ಒಳಗಡೆ ವಾಕರ್ ಹಿಡ್ಕೊಂಡೇ ಓಡಾಡಿದ್ದೀನಿ. ಒಂದು 6 ಮಂತು ವಾಕರ್ ಹಿಡ್ಕೊಂಡೇ, ಒಂದು ವಾಶ್ರೂಮ್ಗೆ ಹೋದರೂ ಸಹ ವಾಕರ್ ಇಟ್ಕೊಂಡೇ ಓಡಾಡಿದ್ದೀನಿ. ಆ ಸಂದರ್ಭದಲ್ಲಿ ನಮ್ಮ ತಂದೆ ನನಗಿಬ್ಬರಿಗೂ ಆಕ್ಸಿಡೆಂಟ್ ಆಗಿದ್ದು. ನನ್ನನ್ನು ತುಂಬ ಚೆನ್ನಾಗಿ ಆರೈಕೆ ಮಾಡಿದವರು ನಮ್ಮ ಮನೆಯವರು. ಹೆಂಗೆ ನೋಡಿಕೊಂಡ್ರು ಅಂದರೆ ಅದನ್ನು ಹೇಳೋದಕ್ಕೆ ಆಗೋದಿಲ್ಲ. ಆ ಥರ ನನಗೆ ಆರೈಕೆ ಮಾಡಿದ್ರು. ಅಷ್ಟೇ ಸಮ ಪ್ರಮಾಣದಲ್ಲಿ ನನ್ನ ತಂಗಿ ಚಿಕ್ಕವಳು, ಅಂದರೆ ಮದ್ದಿ ತಂಗಿಗೆ ಆಗ್ತಾನೆ ಮದುವೆ ಆಗಿತ್ತು. ಮದುವೆ ಸಂದರ್ಭದಲ್ಲೇ ನನಗೆ ಆಕ್ಸಿಡೆಂಟ್ ಆಗಿದ್ದು. ಮದುವೆಯಾಗಿ 5 ದಿನಕ್ಕೆ ನನ್ನ ತಂಗಿ ಮದ್ದಿ ತಂಗಿ ಮದುವೆ ಆಗುತ್ತೆ. ಮದುವೆ ಕಾರ್ಯಕ್ರಮಕ್ಕೆ ನಾನು ಊರಿಗೆ ಬಂದಿರ್ತೀನಿ. ಆ ಸಂದರ್ಭದಲ್ಲಿ ನನಗೆ ಆಕ್ಸಿಡೆಂಟ್ ಆಗಿದ್ದು. ಇನ್ನು ಚಿಕ್ಕ ತಂಗಿ ಮನೆಯಲ್ಲೇ ಪಾಪ, ಅವಳು ಸೆಕೆಂಡ್ PU ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬಂದಿತ್ತು. ಡಿಗ್ರಿಗೆ ಜಾಯಿನ್ ಆಗಬೇಕಾದ ಸಂದರ್ಭದಲ್ಲಿ ನನ್ನನ್ನು ನೋಡ್ಕೊಳ್ಳೋಕ್ಕೋಸ್ಕರನೇ 1 ವರ್ಷ ಆಕೆ ವೇಸ್ಟ್ ಮಾಡ್ಕೊಳ್ತಾಳೆ. ಬರ್ತಾಳೆ ತುಂಬ ಚೆನ್ನಾಗಿ. ಯಾಕೆಂದರೆ ನನ್ನ ಚಿಕ್ಕ ಮಗ 5 ತಿಂಗಳು ಪಾಪು ಅವನಾಗ. ಆದ್ದರಿಂದ ಆ ಟೈಮಲ್ಲಿ ನನಗೋಸ್ಕರ ತ್ಯಾಗ ಮಾಡಿ ನನ್ನನ್ನು, ನನ್ನ ಮಗುನ, ಅವಳು ಕೂಡ ನಮ್ಮ ಮನೆಯವ್ರು ಬೆಳಗ್ಗೆ ಆಫೀಸ್ಗೆ ಹೊಂಟೋದ್ರೆ ಇನ್ನು ಸಂಜೆನೇ ಬರ್ತಾ ಇದ್ದಿದ್ದು. ತುಂಬ ಚೆನ್ನಾಗಿ ಆರೈಕೆ ನನ್ನ ತಂಗಿನೂ ಕೂಡ ದೀಪ ಮಾಡಿದ್ಲು. ಆ ಕೃತಜ್ಞತೆ ಈ ದೇಹದಲ್ಲಿ ಉಸಿರು ಇರೋವರೆಗೂ ಕೂಡ ನಾನು ಇಟ್ಕೊಳ್ತೀನಿ. ನಾನು ಅಷ್ಟೇ ಪ್ರೀತಿಸ್ತೀನಿ, ಅವರು ಅಷ್ಟೇ ನನ್ನನ್ನು ಪ್ರೀತಿ ಗೌರವದೊಂದಿಗೆ ನನ್ನ ಜೊತೆ ತುಂಬ ಹೆಂಗೆ ನೋಡಿಕೊಂಡ್ಲು ಅಂದರೆ ಅಷ್ಟು ಚೆಂದ ನೋಡಿಕೊಂಡ್ಲು. ಹಿಂಗಾದಾಗ ನನಗೆ ತುಂಬ ವೆಯ್ಟ್ ಗೇನ್ ಆದೆ. ತುಂಬ ಹೇಳೋದಕ್ಕೆ ಆಗಲ್ಲ. 50 kg ಇದ್ದವಳು 80 ಗಂಟ ಬಂದುಬಿಟ್ಟೆ. ಅದಾದಮೇಲೆ ಬೆಂಗಳೂರಲ್ಲೇ ಜಿಮ್ ಸೇರಿಕೊಂಡೆ, ವರ್ಕೌಟ್ ಮಾಡಿದೆ, ಯೋಗ ಮಾಡಿದೆ. ಕಂಟ್ರೋಲಿತ್ತು. ವೆಯ್ಟ್ ಲಾಸ್ಗೆ ತುಂಬ ಕಷ್ಟಪಟ್ಟಿದ್ದೀನಿ ಹೇಳಬೇಕು ಅಂತಂದರೆ. ಸಾಧಾರಣವಾಗಿ ಹಿಂಗಾಯಿತು ಜರ್ನಿ. ಆದರೂ ನನ್ನ ಹೋಪನ್ನು ಬಿಟ್ಕೊಟ್ಟಿಲ್ಲ. ನಾನು ತುಂಬ ಆ್ಯಕ್ಟಿವ್ ಆಗಿ ಇರೋಕ್ಕೆ ಇಷ್ಟಪಡ್ತೀನಿ. ದಪ್ಪ ಇದ್ದೀನಿ ಅಂದ್ಬಿಟ್ಟು ಸೋಂಬೇರಿತನ, ತುಂಬ ಲೇಸಿಯಾಗಿರೋದು ಇವೆಲ್ಲ ಇಟ್ಕೊಳ್ಳೋದಿಲ್ಲ. ನನ್ನ ಕೈಲಿ ಏನು ಸಾಧ್ಯನೋ ಅದನ್ನು ಆ್ಯಕ್ಟಿವ್ ಆಗೇ ಮಾಡ್ಕೊಳ್ತೀನಿ. ನಾನು ಒಂದು ಸಲ ಕೆಲಸ ಶುರು ಮಾಡಿದೆ, ಮನೆ ಕ್ಲೀನಿಂಗ್. ಕೆಲಸದಮ್ಮ ಬರೋಕ್ಕೆ ಮುಂಚೆ ನಂದು ಒಂದಿಷ್ಟು ಕೆಲಸ ಇದೆ, ಅವನ್ನೆಲ್ಲ ಪಟ ಅಂತ ಮುಗಿಸ್ಕೋಬೇಕು. ನಾನು ಅಷ್ಟು ಹೇಳ್ತೀನಲ್ಲ, ತುಂಬ ಸ್ಲೋ ಆಗಿ ಯಾವುದೇ ಕೆಲಸನೂ ಕೂಡ ನಾನು ಮಾಡೋದಿಲ್ಲ. ಈಗೊಂದು ಬಳುವಳಿ ಹಾಗಾಯಿತು. ನಮ್ಮನೆಯವ್ರನ್ನ ಕಳ್ಕೊಂಡಾದಮೇಲೆ ತುಂಬ ಸ್ಟ್ರೆಸ್ಗೆ ಒಳಗಾದೆ. ತುಂಬ ನೋವನ್ನ ಪಡ್ತಾಯಿದ್ದೆ, ತುಂಬ ಸಂಕಟ ಪಡ್ತಾಯಿದ್ದೆ. ಎಷ್ಟೇ ಆ ನೋವಿಂದ ಸ್ವಲ್ಪ ನಾನು ಸಮಾಧಾನ ತಗೋಬೇಕು ಅಂದರೂ ಸಹ ಆ ಒಂದು 3-4 ತಿಂಗಳಿದೆಯಲ್ಲ, ನಾನು ಪಟ್ಟಂಥ ಆ ಒಂದು ಒತ್ತಡ ಇದೆಯಲ್ಲ, ಆ ಅಗಲಿಕೆ ನೋವಿದೆಯಲ್ಲ, ಯಾರಿಗೂ ಬೇಡ ಅಂತ ಹೇಳ್ತೀನಿ. ನಾನು ತುಂಬ ಹಚ್ಕೊಬಿಟ್ಟಿದ್ದೆ. ಇನ್ನೊಂದು ಮಾತು ಹೇಳಲೇಬೇಕು. ನಮ್ಮ ತಂದೆ ಹೋಗಿ 6 ವರ್ಷ ಆಗಲೂ ಕೂಡ ವೆಯ್ಟ್ ಗೇನ್ ಮಾಡಿಕೊಂಡೆ ತುಂಬ. ನಾನು ಡಾಕ್ಟ್ರ್ ಹತ್ರನೂ ಕನ್ಸಲ್ಟ್ ಮಾಡಿ ಕೇಳಿದಾಗ ಊಟ ತಿಂಡಿ ಅಂತೂ ಕಂಟ್ರೋಲಲ್ಲೇ ಇರ್ತಾಯಿದೆ, ಆದರೂ ಕೂಡ ತಿಂಗಳಿಗೆ 1-2 kg ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ ಸರ್ ಅಂತ ಡಾಕ್ಟ್ರ್ ಹತ್ರ ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ದು, ಸ್ಟ್ರೆಸ್ಗೂ ಕೂಡ ದಪ್ಪ ಆಗ್ತಾರಮ್ಮ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿದ್ರು. ಆಗಲೂ ಕೂಡ ವೆಯ್ಟ್ ಗೇನ್. ನಮ್ಮ ತಂದೆ ಹೋದಾಗಲೂ ಕೂಡ ತುಂಬ ಸಂಕಟಪಟ್ಟಿದ್ದೀನಿ, ನೋವು ಪಟ್ಟಿದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಮನೆಯವ್ರು ಹೋದ್ಮೇಲೆ ನನಗೊಂದು ಬಳುವಳಿ. ಡಾಕ್ಟ್ರು ಹೇಳಿದ್ರು, ಆ 3 ತಿಂಗಳು ನಾನು ಪಟ್ಟಂಥ ನೋವಿದೆಯಲ್ಲ, ನಾನು ಕಣ್ಣು ತುಂಬ ನಿದ್ದೆ ಮಾಡಿಲ್ಲ, ಹತ್ತು ಮಾನಸಿಕವಾಗಿ ತುಂಬ ಕುಗ್ಗೋಗ್ಬಿಟ್ಟಿದೆ. ತುಂಬ ದುರ್ಬಲ ಆಗಿಬಿಟ್ಟಿತ್ತು ನನ್ನ ಮನಸ್ಸು. ಎದ್ದ ತಕ್ಷಣ ಅವರಿಲ್ಲ, ಏನೋ ಬೆಳಗಿನ ಜಾವ ಒಂಚೂರು ಕಣ್ಣು ಮುಚ್ಚಿ ಒಂಚೂರು ನಿದ್ರೆಗೆ ಜಾರಿದರೆ ತಕ್ಷಣ ಎಚ್ಚರ ಆಗ್ಬಿಡ್ತಿತ್ತು. ಒಂಥರ ಗಾಬರಿ ಬಂದಂಗೆ ಎದ್ದೇಳ್ತಾ ಇದೆ. ಅವರಿಲ್ವಾ, ನಮ್ಮ ಮನೆಯವ್ರು ಇಲ್ವಾ. ಈ ನೋವಲ್ಲೇ ಒಂದು 3-4 ತಿಂಗಳು ತುಂಬ ಕಷ್ಟಪಟ್ಟೆ, ತುಂಬ ಸ್ಟ್ರೆಸ್ನ ಪಡ್ತಾಯಿದ್ದೆ. ಯಾರೆಷ್ಟೇ ಸಮಾಧಾನ ಪಡಿಸಿದ್ರು ನನ್ನ ಕೈಲಿ ಸಮಾಧಾನ ಪಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಮಕ್ಕಳೆದ್ರಿಗೂ ಕೂಡ ನಾನು ತುಂಬ ಅಳೋದು ಕರೆಯೋದು ಮಾಡ್ತಾಯಿದ್ದೆ. ನನ್ನ ದೊಡ್ಡ ಮಗನೂ ಸ್ವಲ್ಪ ಇದು ಮಾಡ್ತಾಯಿದ್ದ, ತುಂಬ ದುಃಖ ಪಡ್ತಾಯಿದ್ದ. ನನ್ನ ಚಿಕ್ಕ ಮಗ ನಮ್ಮ ಮನೆಯವರೊಟ್ಟಿಗೆ ತುಂಬ ಬಾಂಡಿಂಗ್ ಇಟ್ಕೊಂಡಿದ್ದ. ನನ್ನ ಮಗ ದೊಡ್ಡವನು ಸ್ವಲ್ಪ ಸ್ವಲ್ಪ ದೊಡ್ಡವನಾಗ್ತಾ ಇದ್ದಾಗ ಸ್ವಲ್ಪ ಅಪ್ಪನ ಜೊತೆ ಮಾತಾಡ್ತಾ ಇದ್ದ. ಚಿಕ್ಕವನು ಮಗಳ ಥರ ಅಪ್ಪನ ತೊಡೆ ಮೇಲೆ ಹಿಂಗೆ ಮಲ್ಕೊಳ್ಳೋದು, ಅವ್ರ ತೊಡೆ ಮೇಲೆ ಕಾಲ್ಗಳು ಹಾಕ್ಕೊಂಡು ಕೂತ್ಕೊಳ್ಳೋದು, ಕೈಗಳಲ್ಲಿ ಹಿಂಗೆ ನೊಟ್ಕೆ ಬರೀತಾರೆ ನೋಡಿ, ಅದನ್ನೆಲ್ಲ ಅಪ್ಪನ ಕೈಯಲ್ಲಿ ಮಾಡ್ಕೊಳ್ತಾ ಇದ್ದ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇತ್ತು. ತುಂಬ ಅಪ್ಪ ಮಗ ತುಂಬ ಗುಸು ಅಂತ ಮಾತಾಡ್ಕೊಳ್ಳೋರು. ಚಿಕ್ಕ ಮಗ ನಮ್ಮ ಮನೆಯವರು, ಅವನು ಸ್ವಲ್ಪ ಸ್ಟ್ರಾಂಗ್ ಆಗಿಬಿಟ್ಟ. ಅವರೇನಾದ್ರು ಸ್ಟ್ರಾಂಗ್ ಮಾಡಿದ್ರೆ ಗೊತ್ತಿಲ್ಲ, ಸ್ಟ್ರಾಂಗ್ ಆದ. ಹಿಂಗಿದ್ದಾಗ ನನಗೆ ಆ ಟೈಮಲ್ಲಿ ಬಂದಂಥ ಒಂದು ಬಳುವಳಿ ಗಿಫ್ಟು ಅಂತ ಅಂದರೆ ಶುಗರ್. ಅದು ಕೂಡ ಬಂತು ಅಂದ್ಕೊಳ್ಳಿ. ನಮ್ಮ ಅಪ್ಪ ನನಗೆ, ನನ್ನ ತಂದೆ, ನಮ್ಮನೆ 4 ಜನ ನಾವಲ್ವ, ನನಗೆ ಮಾತ್ರ
ಶುಗರ್ ಬಂದುಬಿಡುತ್ತೆ, ವೆಯ್ಟ್ ಗೇನ್ ಆಗಬೇಡ, ಬಜ್ಜಿ ಬೋಂಡ ಸ್ವೀಟು ನನಗೇನೂ ತಿನ್ನೋಕ್ಕೆ ಕೊಡ್ತಿರಲಿಲ್ಲ. ನಾನು ಸ್ವಲ್ಪ ರಾಜಕೀಯ ಫೀಲ್ಡಲ್ಲಿ ಅಪ್ಪನಿಗೆ ನನ್ನನ್ನು ಬೆಳೆಸುವಂಥ ಕನಸಿತ್ತು. ಆ ಸಂದರ್ಭದಲ್ಲಿ ಒಂದು ಒಳ್ಳೆ ಪೋಸ್ಟಲ್ಲೂ ಕೂಡ ಇದ್ದೆ ನಾನು ಒಂದು ಪಕ್ಷದಲ್ಲಿ. ಹಿಂಗಿದ್ದಾಗ ನೀನು ದಪ್ಪ ಆಗಬೇಡ ಮಗಳೇ, ದಪ್ಪ ಆಗ್ಬಿಟ್ರೆ ಶುಗರ್ ಬಂದುಬಿಡುತ್ತೆ, ಶುಗರ್ ಬಂತು ಅಂದರೆ ಆಮೇಲೆ ಅಷ್ಟೇ ಅನ್ನೋ ಥರ ನಮ್ಮ ತಂದೆ ನನ್ನ ಬಗ್ಗೆ ತುಂಬ ಕೇರ್ ಮಾಡ್ತಾಯಿದ್ರು. ಹಿಂಗಿದ್ದಾಗ ಅವಾಗೆಲ್ಲ ಏನಿಲ್ಲ, ವೆಯ್ಟ್ ಸ್ವಲ್ಪ ಗೇನಿದ್ರು ಸಹ ಅಂಥದ್ದು ಯಾವುದೂ ಕೂಡ ನನಗೆ ಬಂದಿರಲಿಲ್ಲ. ಈಗ ನಮ್ಮ ಮನೆಯವರು ಹೋದ ಮೇಲೆ ಒಂದು 3-4 ತಿಂಗಳು ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಸಂಕಟ ಅನುಭವಿಸಿದ್ದೀನಿ, ತುಂಬ ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟು ಅಗಲಿಕೆಯ ನೋವನ್ನ ನಾನು ಪಟ್ಟಿದ್ದೀನಿ. ಹಿಂಗಿದ್ದಾಗ ಒಂದು ಸಲ ಅಡ್ಮಿಂಟ್ ಆಗ್ತೀನಿ, ತುಂಬ ಸುಸ್ತಿಂದ ಬಳಲ್ತಾ ಇದ್ದಾಗ ನನ್ನ ತಮ್ಮ ಅಲ್ಲಿದ್ದೆ ಊರಲ್ಲಿ ಅಡ್ಮಿಂಟ್ ಮಾಡಿದಾಗ ಚೆಕ್ ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಶುಗರ್ ಶುರುವಾಗ್ತಾಯಿದೆ, ನಿಮ್ಮ ದುಃಖ ನಿಮ್ಮ ಸಂಕಟಕ್ಕೆ ಇದು ಗಿಫ್ಟು ಅಂದರು. ಬಾರ್ಡರ್ಸ್ ಅಂತ ಅಂದರು, ಸ್ವಲ್ಪ ಡಯಟ್ ಮಾಡ್ಕೊಳ್ಳಿ ಅಂತ ಅಂದರು. ಅದನ್ನೆಲ್ಲ ಫಾಲೋ ಮಾಡ್ತಾಯಿದ್ದೀನಿ, ಅದರಿಂದ ಏನೂ ತೊಂದರೆ ಅಂತೂ ನನಗಿಲ್ಲ. ಆದರೆ ಹೆಲ್ತು, ಒಂದು ಆರೋಗ್ಯಕ್ಕೆ ನಾವು ಫಿಟ್ನೆಸ್ಗೋಸ್ಕರ ದಿನದಲ್ಲಿ ಒಂದು 20 ನಿಮಿಷ ಇಲ್ಲಾಂದರೆ ಒಂದು 30 ನಿಮಿಷ ತುಂಬ ಆ್ಯಕ್ಟಿವ್ ಆಗಿ ನಮಗೆ ಒಂದು ಸಮಯ ಮಾಡ್ಕೋಬೇಕು. ಯೋಗ ಮಾಡ್ತೀರಾ, ಎಕ್ಸಸೈಸ್ ಮಾಡ್ತೀರಾ, ವಾಕ್ ಮಾಡ್ತೀರಾ, ಏನಾದರೂ ಕೂಡ ಇರಬೇಕು. ನಮ್ಮ ಫುಡ್ ಸ್ಟೈಲು ಸಹ ಪೂರ್ತಿಯಾಗಿ ಬದಲಾವಣೆ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಬನ್ನಿ, ಮಾತಾಡ್ತಾಯಿದ್ರೆ ಜಾಸ್ತಿ ಮಾತಾಡ್ತಾನೇ ಇರ್ತೀನಿ. ಇವಾಗ ಒಂದು ಸ್ವಲ್ಪ ಧನಿಯಾ ವಾಟರ್ನ ತೊಗೋಬೇಕು. ಗ್ರೀನ್ ಟೀ ಜೊತೆಗೆ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೋಲ್ಡ್ ಇದೆ, ಸ್ವಲ್ಪ ತಲೆನೋವು ಈ ಥರ ಅನ್ನಿಸ್ತಾ ಇದೆ ನನಗೆ. ನಮ್ಮ ಕಡೆ ಹಿಮ ಜಾಸ್ತಿ, ಇವಾಗ ಹಿಮ ಬೀಳ್ತಾ ಇದೆ, ಅದರಿಂದ ಅದನ್ನು ಮಾಡ್ಕೊಳ್ತೀನಿ. ಇನ್ನು ನನ್ನ ತಿಂಡಿಗೆ ಬಂದು ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ರೆಡಿ ಮಾಡಿ ಇಟ್ಕೊಳ್ತೀನಿ. ರೆಡಿ ಮಾಡಿಟ್ಟು ನಾನು ಏನು ಎಕ್ಸಸೈಸನ್ನ ರೂಢಿ ಮಾಡ್ಕೊಂಡಿದ್ದೀನಿ, ಸತತವಾಗಿ 1 ತಿಂಗಳು 1.5 ತಿಂಗಳು ಸಖತ್ ಆ್ಯಕ್ಟಿವ್ ಆಗಿರಬಹುದು. ಹೊರಗಡೆ ಹೋಗೋದೇ ಬೇಡ, ಬರೀ 20 ನಿಮಿಷ ಮಾಡುವಂಥ ಎಕ್ಸಸೈಸು ಸಿಕ್ಕಾಬಿಟ್ಟೆ ರಿಸಲ್ಟ್ ಕೊಡ್ತಾಯಿದೆ. ತೋರಿಸ್ಬೇಕು ಇವತ್ತು ವಿಡಿಯೋದಲ್ಲಿ, ನಿಮಗೂ ಕೂಡ ಎಷ್ಟೋ ಜನಕ್ಕೆ ಅನುಕೂಲ ಆಗ್ಬೋದು ಅಂತ ಹೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟು ಗ್ರೀನ್ ಟೀಗೆ ಇಟ್ಬಿಟ್ಟು ಗ್ರೀನ್ ಟೀ ಮಾಡಿ ಇಟ್ಕೊಳ್ತೀನಿ. ಎಕ್ಸಸೈಸ್ ಆದ ತಕ್ಷಣ ನಾನು ಅದನ್ನು ಧನಿಯಾ ನೀರನ್ನು ಕುಡಿತೀನಿ. ಆಮೇಲೆ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರನ್ನ ಮಾಡಿ ಇಟ್ಬಿಟ್ಟು ಕರೆಕ್ಟಾಗಿ 9-9:30 ಪ್ರತಿನಿತ್ಯ ಒಂದು ಸಮಯನ ಫಿಕ್ಸ್ ಮಾಡ್ಕೋಬೇಕು. ಆ ಸಮಯದಲ್ಲೇ ತಗೋಬೇಕು. ಇವತ್ತೊಂದು ಟೈಮು, ನಾಳೆ ಒಂದು ಟೈಮು ಮಾಡಬಾರ್ದು. ನಾವು ಊಟ ತಿಂಡಿ ಏನಾದರೂ ಸಹ ನೀವು ತಿನ್ನೋದು ಸ್ವಲ್ಪ ಡಯಟ್ ಫುಡ್ ಆದರೂ ಸಹ ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ಪ್ರತಿನಿತ್ಯ ಅದೇ ಟೈಮ್ಗೆ ನಾವು ಆಹಾರನ ತಗೋಬೇಕು. ಬನ್ನಿ, ಆಲ್ರೆಡಿ 9-10 ನಿಮಿಷ ವಿಡಿಯೋ ಆಗೋಯಿತು. ಬರೀ ಮಾತಲ್ಲೇ ಗ್ರೀನ್ ಟೀ ಮಾಡ್ಕೊಳ್ತೀನಿ, ಧನಿಯಾ ಗ್ರೀನ್ ಟೀ ಮಾಡ್ಕೊಳ್ತೀನಿ. ಅದನ್ನು ಮಾಡಿ ಇಟ್ಬಿಟ್ಟು ಎಕ್ಸಸೈಸ್ ಮಾಡಿ ತೋರಿಸ್ತೀನಿ. ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಕೂಡ ಮಾಡಿ ಇಟ್ಬಿಡ್ತೀನಿ, ಆರ್ಕೋಬೇಕಲ್ಲದು. ನನಗೆ ಮಜ್ಜಿಗೆ ಬಳಸ್ತಾ ಇಲ್ಲ, ಈ ಶೀತ ಇರೋದರಿಂದ, ತುಂಬ ಹಿಮ ಚಳಿ ಇರೋದರಿಂದ ನಾನು ಮಜ್ಜಿಗೆ ಬಳಸ್ತಾ ಇಲ್ಲ. ಪ್ಲೈನಾಗಿ ನಾನು ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರನ್ನ ಕುಡಿತೀನಿ. ಬನ್ನಿ, ಫಸ್ಟು ಅದನ್ನು ಮಾಡೋದನ್ನು ತೋರಿಸಿ ಆಮೇಲೆ ಎಕ್ಸಸೈಸ್ ಏನು ಅಂತ ನಿಮಗೆ ತೋರಿಸ್ತೀನಿ. ಗ್ಯಾಸ್ ಹಚ್ಚಿದ್ದೀನಿ. ಇದೇ ಪಾತ್ರೆಯಲ್ಲಿ ಧನಿಯಾ ಗ್ರೀನ್ ಟೀ ಮಾಡ್ಕೊಳ್ತೀನಿ. ಆನಂತರ ಇದೇ ಪಾತ್ರೆಯಲ್ಲಿ ನಾನು ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಕೂಡ ಮಾಡಿಟ್ಕೊಳ್ತೀನಿ. ಇವಾಗ ಬಿಸಿ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ನಾನು ಒಂದು ದೊಡ್ಡ ಸ್ಪೂನಲ್ಲಿ 1-1.5 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ. ಧನಿಯಾ ತುಂಬಾ ಒಳ್ಳೆಯದು, ಕಫ ಶೀತಕ್ಕೂ ಕೂಡ ತುಂಬಾ. ಧನಿಯಾ ಟೀ ಮಾಡ್ಕೊಳ್ತಾಯಿದ್ರು, ಧನಿಯಾ ಕಷಾಯ ಥರ ಮಾಡ್ಕೊಳ್ತಿದ್ರಲ್ವ, ಅದೇ ರೀತಿ ನಾವು ಕೂಡ ಕುಡಿಯೋದ್ರಿಂದ ದೇಹಕ್ಕೆ ಸ್ವಲ್ಪ ಬಿಸಿ ಇರುತ್ತೆ. ಈಗೆಲ್ಲ ಚಳಿ ಇದೆಯಲ್ವ, ಅದರಿಂದ ನಾನು ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ತೀನಿ. ಸ್ವಲ್ಪ ಕೆಂಪಿಗೆ ಹುರ್ಕೊಳ್ತಾ ಇದ್ದೀನಿ. ಗಮ್ ಅಂತ ಬರುತ್ತೆ ಧನಿಯಾ ಹುರಿತಾ ಇದ್ರೇ. ಇವಾಗ ನಾನು ನೀರನ್ನು ಹಾಕ್ತೀನಿ. ಉರಿ ಕಡಿಮೆಲಿ ಇಟ್ಟಿದೆ, ಇವಾಗ ಜಾಸ್ತಿ ಇಟ್ಕೊಳ್ತೀನಿ. ಏನು ಗ್ರೀನ್ ಟೀದು ನಾನು ರೆಡಿ ಮಾಡಿದ್ದೀನೋ ಅದನ್ನು ನಾನು ಸ್ವಲ್ಪ ಹಾಕ್ತೀನಿ, ಇದಕ್ಕೆ ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ಕೊಳ್ತೀನಿ. ನೋಡ್ತಾ ಇದ್ದೀರಿ, 1 ಸ್ಪೂನ್ಗೂ ಕೂಡ ಕಡಿಮೆ ಇದೆ, ಅಷ್ಟನ್ನು ಹಾಕ್ಕೊಳ್ತೀನಿ. ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಒಂದು 7-8 ನಿಮಿಷನಾದರೂ ಸಹ ಕುದಿಬೇಕು. ಚೆನ್ನಾಗಿ ಕುದ್ದ ಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳೋಣ, ಸೋಸ್ಕೊಂಡು ಕುಡಿಯೋಣ. ನಾನು ಕುಡಿಯೋಕ್ಕೆ ಮುಂಚಿತವಾಗಿ
ಒಂದು ಎಕ್ಸಸೈಸ್ ಮಾಡ್ಕೊಳ್ತೀನಿ. ಆ ಎಕ್ಸಸೈಜನ್ನ ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ದೀರಿ, ಆಲ್ರೆಡಿ ಆಗಿದೆ. ಇವಾಗ ಒಂದು ಕಾಲು ಭಾಗ ನೀರು ಕಡಿಮೆ ಆಗಿದೆ ಅಂದಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಕಲರು ಕೂಡ ಚೇಂಜ್ ಆಗಿದೆ. ಧನಿಯಾ ಬೀಜದ ಘಮ ಅಂತೂ ಸಿಕ್ಕಾಬಟ್ಟೆ ಸ್ಮೆಲ್, ಸುವಾಸನೆ ತುಂಬ ಚೆನ್ನಾಗಿದೆ. ಬೆಲ್ಲನ ಸೇರಿಸ್ಕೊಳ್ತೀನಿ. ನಾನು ಭಾಗ್ಯಲಕ್ಷ್ಮಿ ಅವ್ರದ್ದು ಯಾವಾಗಲೂ ಬಳಸೋದು, ಅವ್ರ ಬ್ರ್ಯಾಂಡದು ಜಾಗ್ರಿ ಪೌಡ್ರು ತುಂಬ ಚೆನ್ನಾಗಿದೆ. ನೀವೆಷ್ಟೇ ಕುದಿಸಿದ್ರೂ ಸಹ ಟೀ ಜೊತೆ ಹಾಲು ಜೊತೆ ಕುದಿಸ್ಕೊಳ್ತೀರಿ ನೋಡಿ, ಕೆಲವು ಬೆಲ್ಲ ಒಡೆದೋಗುತ್ತೆ ಹಾಲು ಟೀ ಮಾಡ್ಕೊಳ್ಳುವಾಗ, ಕಾಫಿ ಮಾಡ್ಕೊಳ್ಳುವಾಗ. ಆದರೆ ಈ ಜಾಗ್ರಿ ಪೌಡ್ರ್ ಇದೆಯಲ್ಲ, ಭಾಗ್ಯಲಕ್ಷ್ಮಿ ಅವ್ರದ್ದು ತುಂಬ ಚೆನ್ನಾಗಿದೆ. ನಾನು ಇದನ್ನೇ ಬಳಸೋದು. ನಾನು ಇನ್ನೂ ಬಾಕ್ಸ್ಗೆ ಹಾಕ್ಕೊಂಡಿಲ್ಲ. 1 ಸ್ಪೂನಷ್ಟು ಹಾಕ್ಕೊಳ್ತೀನಿ, ಜಾಸ್ತಿ ಹಾಕಲ್ಲ. 1 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಬೆಲ್ಲ ಹಾಕಿದ್ಮೇಲೆ 1 ನಿಮಿಷ ಕುದಿಸೋದು. ಅದು ಸ್ವಲ್ಪ ಕರಗಬೇಕಲ್ಲ, ಅದಕ್ಕೋಸ್ಕರ ಕುದಿಸೋಣ. ಚೆನ್ನಾಗಿರುತ್ತೆ ಇದು. ಬೆಳಗ್ಗೆ ದಿನ ಒಂದೊಂದು ರೀತಿ ಗ್ರೀನ್ ಟೀನ ಕುಡಿಬೋದು ನಾವು. ಒಂದೇ ಇದಕ್ಕೆ ಅಡಿಕ್ಟ್ ಆಗೋದು ಬೇಡ. ನಮ್ಮಲ್ಲಿರುವಂತಹ ಏನು ಈ ಮಸಾಲ ಪದಾರ್ಥಗಳಲ್ಲೇ ಸಿಕ್ಕಾಬಟ್ಟೆ ಆರೋಗ್ಯ ಬೆನಿಫಿಟ್ ಅಂತೂ ತುಂಬ ಚೆನ್ನಾಗಿದೆ. ಅದನ್ನು ಬಳಸಿ ನೋಡಿಕೊಂಡ್ರೆ ನಮಗೆ ನಮ್ಮ ಆರೋಗ್ಯದ ಮೇಲೆ ತುಂಬ ಒಳ್ಳೆಯ ಪರಿಣಾಮನ ಬೀರುತ್ತೆ. ಒಂದಿನ ಕುಡಿದು ಏನೂ ಆಗಿಲ್ಲ ಅಂದ್ಕೋಬಾರ್ದು. ಸತತವಾಗಿ ನಿಮ್ಮ ಲೈಫ್ ಸ್ಟೈಲಲ್ಲಿ ರೂಢಿ ಮಾಡ್ಕೋಬೇಕು. ಅದನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ನ ನಾವು ನೋಡಬಹುದು. ಯಾವುದೇ ಖರ್ಚಿಲ್ಲ ನೋಡಿ, ಇದಕ್ಕೇನು ಅಂಥ ಖರ್ಚೇನೂ ಆಗೋದಿಲ್ಲ. ನಮ್ಮ ಅಡುಗೆ ಮನೇಲಿ ಇರುವಂತಹ ಮಸಾಲ ಪದಾರ್ಥಗಳಿವು. ಇದರಿಂದ ನಮ್ಮ ಆರೋಗ್ಯನ ವೃದ್ಧಿಸ್ಕೋಬಹುದು. ನೋಡಿ, ಇವಾಗ ಆಗಿದೆ. ಸೋಸ್ಕೊಳ್ತೀನಿ. ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಹೀಗೆ ಮಾಡಿ ಇಟ್ಬಿಡ್ತೀನಿ. ನೋಡ್ತಾ ಇದ್ದೀರಿ, ಇಷ್ಟು ಸಾಕು. ನಾನು ಇಷ್ಟೇ ಕುಡಿಯೋದು, ತುಂಬ ಹೆವಿನೂ ಕುಡಿಯೋಲ್ಲ. ಇನ್ನೊಂದು ಕಾಫಿ ಕಪ್ಪಲ್ಲಿ ಕರೆಕ್ಟಾಗಿ ಆಗುತ್ತೆ ಇದು. ಇಷ್ಟು ನಾನು ಕುಡಿತೀನಿ. ಇದು ಸ್ವಲ್ಪ ಬಿಸಿ, ತುಂಬ ಮಳ್ಳಿದೆ ಅಲ್ವಾ, ಒಂದು 5 ರಿಂದ 10 ನಿಮಿಷ ಸ್ವಲ್ಪ ಆರಲಿ. ಆಮೇಲೆ ನಾನು ಎಕ್ಸಸೈಸ್ ಮಾಡಿರೋದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಇದು ಕೂಡ ತಣ್ಣಗಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ತಣ್ಣಗಾಗುತ್ತೆ. ನಾನು ಅವಾಗ ಕುಡಿದು ಟೇಸ್ಟು ಕೂಡ ನಿಮಗೆ ಹೇಳ್ತೀನಿ. ಇವಾಗ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಸಹ ಮಾಡಿ ಇಟ್ಬಿಡ್ತೀನಿ. ಕರೆಕ್ಟ್ ಟೈಮ್ ನಾನು ಕುಡಿಬೇಕಲ್ಲ, ಅದಕ್ಕೋಸ್ಕರ. ಎರಡು ಗ್ಲಾಸ್ ನೀರು, ಅಳತೆ ಪ್ರಮಾಣದ ತಗೋತೀನಿ ಅಂದರೆ 1-2 ಗ್ಲಾಸ್ ನೀರನ್ನು ತಗೊಳ್ಳಿ. ನಾನು ಮಜ್ಜಿಗೆ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ, ಹಾಗೆ ಕುಡಿತೀನಿ. ಸಿಕ್ಕಾಬಟ್ಟೆ ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ನನ್ನ ಕಾಂಟ್ಯಾಕ್ಟಲ್ಲಿರೋರಿಗೆ ನಾನು ಸ್ಟೇಟಸಲ್ಲಂತೂ ಪ್ರತಿನಿತ್ಯ ಹಾಕ್ಕೊಳ್ತಾ ಇದ್ದೀನಿ. ಅವರ ಮಾತುಗಳು, ಅವರ ಒಂದು ಪ್ರೀತಿಯ ಆ ಒಂದು ರಿಸಲ್ಟನ್ನ ಶೇರ್ ಮಾಡ್ಕೊಳ್ತಾ ಇರೋದು ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ರಾಯರ ಅನುಗ್ರಹ ಅಂತ ಅಂದ್ಕೊಳ್ತೀನಿ. ನಾನು ದೊಡ್ಡ ಸ್ಪೂನಲ್ಲಿ 2 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗುತ್ತೆ ಕುದೀತಾ ಕುದೀತಾ. ಕೈ ಬಿಡಬಾರ್ದು. ಆ ಸ್ಪೂನಲ್ಲಿ ನೀಟಾಗಿ ನಾವು ಕಲಕ್ತಾನೇ ಬೇಯಿಸಬೇಕು. ತುಂಬ ಎನರ್ಜಿಯಾಗಿರುತ್ತೆ. ಎಷ್ಟು ಜನ ಹೇಳ್ಕೊಳ್ತಿದ್ದಾರೆ ಅಂದರೆ ನಿಜವಾಗ್ಲೂ ನಾನೇ ಕರೆಕ್ಟಾಗಿ ಫಾಲೋ ಮಾಡೋಕ್ಕಾಗ್ತಿಲ್ಲ. ಏನಾದರೂ ಒಂದೊಂದು ಕೆಲಸ ಕಾರ್ಯ ಹೊರಗಡೆ ಅಲ್ಲಿ ಇಲ್ಲಿ ಅಂದ್ಕೊಂಡು ಮಾಡ್ತಾ ಇರೋರಿಗಂತೂ ಸಿಕ್ಕಾಬಟ್ಟೆ ಬೆನಿಫಿಟ್ ಅಂತೂ ಖಂಡಿತ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಕೊಟ್ಟಿದೆ.
ಇದೇ ಥರ ಬ್ಲ್ಯಾಕ್ ರೈಸ್ ಮಾಲ್ಟ್ ಜೊತೆಗೆ ನಾವು ಗಂಜಿ ಏನು ಕುದಿಸಿಟ್ಕೊಳ್ತೀರೋ ಕೆನೆ ರಹಿತ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಕೆನೆ ರಹಿತ ಮಜ್ಜಿಗೆನ ಹಾಕ್ಕೊಳ್ಳಿ ಅಂತೀನಿ. ಇಲ್ಲಪ್ಪ ನಾನೊಂದು ಆರೋಗ್ಯಪೂರ್ಣವಾಗಿ ವೆಯ್ಟ್ ಗೇನ್ ಆಗಬೇಕು ಅನ್ನೋರಿಗೆ ಮೊಸರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ, ಗಟ್ಟಿ ಮೊಸರನ್ನ ಹಾಕ್ಕೊಂಡು ಕುಡೀರಿ ಅಂತ ಹೇಳ್ತೀನಿ. ಅವ್ರಿಗೊಂದಿಷ್ಟು ನೆಟ್ಸ್ಗಳು ಕೂಡ ಹೇಳ್ಕೊಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ, ತುಂಬ ಖುಷಿ ಪಡ್ತಿದ್ದಾರೆ, ಅದನ್ನು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಖುಷಿಯಿಂದ. ಆ ಟೇಸ್ಟ್ಗೂ ಸಹ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಟೇಸ್ಟ್ಗಂತೂ ಫಿದಾ ಅಂತ ಹೇಳ್ತಾರೆ, ಹಂಗಿದೆ ಆಯಿತಾ. ಬೇಕಾದವರು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನೀವು ವಾಟ್ಸಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಉಪ್ಪು ಒಂದು ಸ್ವಲ್ಪ ಕಡಿಮೆನೇ ಬಳಸ್ತೀನಿ, ಅದರಲ್ಲೂ ಪಿಂಕ್ ಸಾಲ್ಟು ನಾನು ತಗೊಂಡಿರುವಂಥದ್ದು ಪಿಂಕ್ ಸಾಲ್ಟು. ಸುಮಾರು ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ನೀವು ಹಿಂಗೆ ತಿರುಗುತ್ತಾ ಬೇಯಿಸ್ಕೋಬೇಕು. ಒಂದು 7 ನಿಮಿಷ ಟೈಮ್ ನೋಡಿಕೊಂಡು ತಿರುಗಿಸ್ಕೊಂಡು ಮಾಡ್ಕೊಳ್ಳಿ. ಹೆಂಗಿರುತ್ತೆ ಟೇಸ್ಟು ಅಂತ ಹೇಳಿದ್ರೆ ಘಮ ಘಮ ಅಂತ ಅನಿಸುತ್ತೆ. ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡ್ರು ಅಂತೂ ಇನ್ನೂ ಸೂಪರು. ನನಗೊಂದು ಸ್ವಲ್ಪ ಇವಾಗ ಶೀತ ಥರ ಆಗಿದೆ, ಮಜ್ಜಿಗೆ ಬಳಸ್ತಾ ಇಲ್ಲ, ಬರೀ ಪ್ಲೇನಾಗಿ ಇದನ್ನೇ ಕುಡ್ಕೊಳ್ತೀನಿ. ಇದ್ರ ಜೊತೆಗೆ ನೀವೇನಾದರೂ ಒಂದು ಫ್ರೂಟ್ಸನ್ನ ತೊಗೋಬಹುದು. ಕಿತ್ತಳೆ ಹಣ್ಣು ತೊಗೋಬಹುದು, ಕಲ್ಲಂಗಡಿ ಹಣ್ಣನ್ನು ತೊಗೋಬಹುದು, ಪಪ್ಪಾಯ ತೊಗೋಬಹುದು. ನಾನು ಆಲ್ಮೋಸ್ಟ್ ಪಪ್ಪಾಯ 1-2 ಪೀಸನ್ನು ತೊಗೊಳ್ತೀನಿ. ಡೇಟ್ ಹತ್ರ ಇದ್ದಾಗ, ಹೆಣ್ಮಕ್ಳು ಪೀರಿಯಡ್ಸ್ ಡೇಟ್ ಬರುತ್ತೆ ನೋಡಿ, ಅದು ಹತ್ರ ಇದ್ದಾಗ ಪಪ್ಪಾಯನ ತಿನ್ನಬಾರ್ದು. ಈಗ ಒಂದು ವಾರ ಡೇಟ್ ಇದೆ ಅಂದಾಗ ತಿನ್ನಕ್ಕೆ ಹೋಗಬಾರ್ದು. ಏಕೆಂದರೆ ತುಂಬಾ ಹೀಟ್ ಜೊತೆಗೆ ಪೀರಿಯಡ್ಸ್ ಟೈಮಲ್ಲಿ ಕೆಲವ್ರಿಗೆ ಹೊಟ್ಟೆ ನೋವು ಬರುತ್ತೆ ಗೊತ್ತಾ, ಆ ಹೊಟ್ಟೆ ನೋವು ಜಾಸ್ತಿ ಆಗಿಬಿಡುತ್ತೆ. ಪೀರಿಯಡ್ಸು ಇನ್ನೇನೋ ಒಂದು 4-5 ದಿನ ಇದೆ, ಇಲ್ಲ ಒಂದು ವಾರ ಇದೆ ಅಂದಾಗ ನೀವು ಬಾಳೆಹಣ್ಣು ತಿನ್ನುವಂಥದ್ದು, ಎಳ್ನೀರು ಕುಡಿಯುವಂಥದ್ದು ಮಾಡ್ಕೊಬಂದರೆ ತಂಪಾಗಿರುತ್ತೆ. ಆ ಮುಟ್ಟಿನ ದಿನ ನೋವು ಭರಿತವಾಗಿ ಇರೋದಿಲ್ಲ ಆಯಿತಾ. ನಾನೀಗ ಪಪ್ಪಾಯನೇ ತಿಂದಿದ್ದೀನಿ ಸುಮಾರು 15 ದಿನದಿಂದ. 2 ಪೀಸ್ ಪಪ್ಪಾಯ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಜೊತೆ ಗಂಜಿ ಜೊತೆ ತಗೊಳ್ತಾ ಇದ್ದೆ. ಇವತ್ತು ಕಿತ್ತಳೆ ಹಣ್ಣಿದೆ, ಆರೆಂಜ್ ತೊಗೊಳ್ತೀನಿ. ಪಪ್ಪಾಯನೇನೋ ಡೇಟ್ ಇದೆ ನನಗೆ, ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅದನ್ನು. ನೋಡ್ತಾ ಇದ್ದೀರಿ ಎಷ್ಟು ತಿಕ್ಕಾಗ್ತಾ ಇದೆ ಇವಾಗ. ಬೆಂದಂಗೆ ಗಟ್ಟಿ ಆಗುತ್ತೆ. ಅದರಿಂದ ಮಜ್ಜಿಗೆ ಮೊಸರು ಕೂಡ ಮಿಕ್ಸ್ ಮಾಡ್ಕೋಬಹುದು, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಿ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಸಿಕ್ಕಾಪಟ್ಟೆ ಘಮ ಅಂತ ಇದೆ. ಆರೋಗ್ಯಕ್ಕಂತೂ ಒಂದು ಉತ್ತಮವಾದ ಸಾತ್ವಿಕ ಆಹಾರ ಅಂತ ನಾನು ಹೇಳ್ತೀನಲ್ಲ. ಇದೆಲ್ಲ ರಾಯರ ಅನುಗ್ರಹ ಅಷ್ಟೇ. ಅವ್ರ ದಾರಿ ತೋರಿಸ್ದಂಗೆ, ಅವ್ರ ಅನುಗ್ರಹ ಮಾಡ್ದಂಗೆ ನನ್ನ ಬದುಕು ಅಂತ ಹೇಳ್ತೀನಲ್ವ. ತುಂಬ ಜನರಿಗೆ ಕೊಡ್ತಾ ಇರೋ ಫಲಿತಾಂಶನೇ ಸಾಕ್ಷಿ. ನನ್ನದೇನೂ ಇಲ್ಲ, ರಾಯರ ಅನುಗ್ರಹನೇ ಎಲ್ಲ ಅಂತ ನಾನು ಹೇಳ್ಕೊಳ್ತೀನಿ. ಇವಾಗ ಆಗಿದೆ, ಇದನ್ನು ಆಫ್ ಮಾಡ್ತೀನಿ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ತಣ್ಣಗಾಗಲಿ. ಕರೆಕ್ಟಾಗಿ 9 ಗಂಟೆಗೆ ತೊಗೊಳ್ತೀನಿ ನಾನು. ನಿಮಗೆ ಈಗ ಏನು ಎಕ್ಸಸೈಸ್ ಮಾಡ್ತೀನಿ, ಹೊರಗಡೆ ಹೋಗೋದೇ ಬೇಡ, ಮನೆಯಲ್ಲೇ ಮಾಡುವಂಥ ಎಕ್ಸಸೈಸನ್ನ ನಿಮಗೆ ತೋರಿಸಿ ಆ ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆಗಿದೆ, ಈಗ ಗ್ಯಾಸನ್ನು ಆಫ್ ಮಾಡೋಣ. ತಣ್ಣಗಾಗ್ಬಿಡ್ತೀನಿ, ಸ್ವಲ್ಪ ತಣ್ಣಗಾಗಲಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕೆಳಗಡೆ ಬೇಕು ಅಂದರೆ ಒಂದು ಮ್ಯಾಟನ್ನು ಹಾಕ್ಕೊಂಡು ಈ ರೀತಿ ಕೂತ್ಕೊಳ್ಳಿ. 2 ಕಾಲು ಹಿಂಗೆ ನಾವು ಇದು ಮಾಡ್ಕೊಂಡಿರ್ತೀವಲ್ವ. ನನಗೊಂದು ಸ್ವಲ್ಪ ಟೈಟು ಅಂತ ಅನಿಸುತ್ತೆ, ಯಾಕೆಂದರೆ ನನ್ನ ಇದೇ ಕಾಲಲ್ಲಿ ರಾಡ್ ಹಾಕಿದ್ದಂಥದ್ದು. ಆವಾಗಲಿಂದ ನನಗೆ ಒಂದು ಸ್ವಲ್ಪ ಫ್ರೀ ಇರಲ್ಲ, ನನಗೆ ಈ ಕಾಲು ಸ್ವಲ್ಪ ಟೈಟ್ ಅನಿಸುತ್ತೆ. ಆದರೂ ಕೂಡ ಹೋಗ್ತಾ ಸರಿ ಹೋಗುತ್ತೆ, ಮಾಡ್ತಾ ಎಲ್ಲ ಸರಿ ಹೋಗುತ್ತೆ ಅನ್ನೋದು ನನ್ನ ಉದ್ದೇಶ. ತುಂಬ ನನಗೆ ಫ್ಯಾಟ್ ಇದ್ದಂಗಿತ್ತು. ಯಾವಾಗ ಇದು ಎಕ್ಸಸೈಸನ್ನು ರೂಢಿ ಮಾಡಿಕೊಂಡು ಸಿಕ್ಕಾಬಟ್ಟೆ ಒಳ್ಳೆ ರಿಸಲ್ಟ್ ಅಂತೂ ಸಿಗ್ತಾಯಿದೆ. ಈ ರೀತಿ ಇರುತ್ತಲ್ವ, ಬಲಗಾಲು ಫಸ್ಟು ಈ ರೀತಿ ಹಾಕ್ಕೊಳ್ಳಿ. ಬಲಗಾಲನ್ನ ಈ ರೀತಿ ಹಾಕ್ಕೊಳ್ಳಿ, ಹಿಂಗೆ ಮೇಲೆ ಹಾಕ್ಕೊಳ್ಳಿ. ಆಮೇಲೆ ಎಡಗಾಲನ್ನ ಒಂದು ಸ್ವಲ್ಪ ಹಿಂಗೆ ತಗೊಳ್ಳಿ, ಮುಂದೆ ಈ ಥರ ಮುಂದೆ ತಗೊಳ್ಳಿ. ನಿಮಗೆ ಸರಿ ಮಾಡೋವಂಥವ್ರಿಗೆ ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ. ನನಗೊಂದು ಸ್ವಲ್ಪ ಈ ಕಾಲು ನೋವಿರೋದ್ರಿಂದ ಸ್ವಲ್ಪ ನನಗೆ, ಆದರೂ ನಾನು ಬಿಡಲ್ಲ, ಮಾಡ್ತಾ ಹೋಗ್ತೀನಿ. ಈ ರೀತಿ ಇರುತ್ತಲ್ವ, ಈ ರೀತಿ ಇದ್ದಾಗ ನೋಡಿ, ನನಗೆ ಇದನ್ನು ಮಂಡಿ ಕೆಳಗಡೆ ಬಗ್ಸೋಕ್ಕೆ ನನಗೊಂದು ಸ್ವಲ್ಪ ಕಷ್ಟ. ಮಂಡಿಯಿಂದನೇ ನಂಗೆ ರಾಡ್ ಹಾಕಿದ್ದು, ಆದ್ದರಿಂದ ನೋಡಿ ಈ ರೀತಿ ಇದೆಯಲ್ವಾ, ಈ ರೀತಿ ಇಪ್ಪತ್ತು ನಿಮಿಷ ಮಾಡಬೇಕು. ಇದೇ ರೀತಿ ನೀವು ಟೈಮನ್ನ ನೋಡ್ಕೊಳ್ಳಿ, 20 ನಿಮಿಷ ಮಾಡಿ. ಹೆಂಗೆ ಅನಿಸುತ್ತೆ ಅಂತಂದರೆ
ಯಾವ ಜಿಮ್ಗೆ ಹೋಗೋದು ಬೇಡ ಅನಿಸುತ್ತೆ ಕೆಲವು ಬಾರಿ. ಹೊರಗಡೆ 10,000 ಫಿಟ್ನ ನಾವು ಹಾಕಬೇಕು ಅನ್ನೋದು ಬೇಡ. ಎಂತಹದೇ ಜಾಯಿಂಟ್ ಪೇಯ್ನ್ ಇರಲಿ, ನರಗಳ ನೋವಿರಲಿ, ಏನಾದರೂ ನಮ್ಮ ದೇಹದಲ್ಲಿ ನೋವು ಬಾಧಿಸ್ತಾ ಇದೆ ಅಂತಂದರೆ ಮೆಡಿಷನ್ ರೀತಿ ಕೆಲಸ ಮಾಡುತ್ತೆ ಈ ಒಂದು ಎಕ್ಸಸೈಜು ಅಂತ ಹೇಳ್ಬೋದು. 20 ನಿಮಿಷ ಮಾಡಿ, ಆನಂತರ ನೀವು ಈ ರೀತಿ 10 ನಿಮಿಷ ಧ್ಯಾನ ಮಾಡಬೇಕು. ಇದನ್ನು 30 ನಿಮಿಷ ಆಗುತ್ತೆ. ಪ್ರತಿನಿತ್ಯ ಮಾಡಿ ನೋಡಿ, ಸಿಕ್ಕಾಬಿಟ್ಟೆ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಬರುತ್ತೆ. ಈ ರೀತಿ ಟೈಮ್ ನೋಡಿಕೊಂಡು ಕ್ಲಾಪ್ಸ್ ಹೇಗೆ ಹಾಕ್ತೀವೋ ಅದೇ ರೀತಿ ಹಾಕುವಂಥದ್ದು. ಈ ರೀತಿ ಮಾಡ್ಕೊಳ್ಳಿ. ನಾನು ವಿಡಿಯೋ ಒಂದು ಸ್ವಲ್ಪ ಫಾಸ್ಟಾಗಿರ್ತೀನಿ. ನನಗೆ ಇದೊಂದು ಸ್ವಲ್ಪ ಕಾಲು ನೋವಿರೋದ್ರಿಂದ ಹಿಂಗೆ ಎತ್ಕೊಳ್ತಾ ಇದೆ. ನೀವು ಆರಾಮಾಗಿ ಕೂತ್ಕೊಂಡಂಗೆ ಹಿಂಗೆ ಆ ರೀತಿಯೇ ಮಾಡಬಹುದು. ಈ ರೀತಿ ಮಾಡಿ ಒಂದು 10 ನಿಮಿಷ ಧ್ಯಾನ ಮಾಡಿ. ಬೇಕಾದರೆ ಖಾಲಿ ಥರ ಆಗಲ್ಲ ಅಂತ ಹೇಳಿದ್ರೆ 10 ನಿಮಿಷ ಧ್ಯಾನ ಮೆಡಿಟೇಷನನ್ನು ಮಾಡಿ. ಕಣ್ಣು ಮುಚ್ಚಿ 10 ನಿಮಿಷ ಮಾಡಿ. ಈ ರೀತಿನಾದರೂ ಮಾಡಿ, ಇಲ್ಲ ಚಿನ್ನ ಮುದ್ರೆನಾದರೂ ಕೂಡ ಹಿಂಗೆ ಹಾಕ್ಕೊಂಡು 10 ನಿಮಿಷ ಸ್ಟ್ರೈಟಾಗಿ ಈ ಪಾರ್ಟ್ಸ್ ಆಗಲಿ, ಬೆನ್ನಿನ ಪಾರ್ಟ್ಸ್ ಆಗಲಿ ಸ್ಟ್ರೈಟಾಗಿ ಕೂತ್ಕೊಳ್ಳುವಂಥ ಅಭ್ಯಾಸನ ಮಾಡ್ಕೊಳ್ಳಿ. 10 ನಿಮಿಷ ಮೆಡಿಟೇಷನ್ ಮಾಡಿ. ನಿಮ್ಗೆ 10 ನಿಮಿಷ ಆಗಿಲ್ಲ ಅಂದರೆ 1 ರಿಂದ 100 ಲೆಕ್ಕ ಹಾಕ್ಕೊಳ್ಳಿ. ಮನಸ್ಸಿನಲ್ಲೇ ಹಾಕ್ಕೊಂಡು ಕಣ್ಣು ಮುಚ್ಚಿ ಪ್ರಶಾಂತವಾಗಿ ಧ್ಯಾನನ ಮಾಡಿ. ಈ ರೀತಿ ಮಾಡ್ಕೊಳ್ಳಿ. ನೋಡಿದ್ರಿ, ಆ ಒಂದು ಆಸನ ಎಕ್ಸಸೈಸಿನ ಖಂಡಿತ ರೂಢಿ ಮಾಡ್ಕೊಳ್ಳಿ. ನನಗೆ ಹೆಂಗೆ ರೂಢಿ ಆಯಿತು ಅಂದರೆ, ನಾನೊಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡುವಾಗ ಸಿಕ್ಕಿದಂಥ ವೀಡಿಯೋ. ಒಬ್ಬರು ತುಂಬ ಸ್ವಲ್ಪ ಏಜ್ ಇರೋವಂಥವ್ರು ಆ ವಿಡಿಯೋ ಮಾಡಿದರು. ಹೊರಗಡೆ ವಾಕ್ ಹೋಗೋಕ್ಕಾಗ್ತಿಲ್ವಾ, ನಿಮಗೆ ಟೈಮ್ ಸಾಲ್ತಿಲ್ವಾ, 45 ನಿಮಿಷ ನಾವು ಏನು ಹೇಳ್ತೀವಿ 20 ನಿಮಿಷ ಕ್ಲಾಪ್ ಮಾಡ್ತೀವಲ್ಲ ಕಾಲು ಮತ್ತು ಕೈಯಿಂದ, ಆ ಒಂದು 20 ನಿಮಿಷ ನೀವು ಮಾಡೋದ್ರಿಂದ 3/4 ಗಂಟೆ ನೀವು ವಾಕ್ ಮಾಡಿದಷ್ಟೇ ಎಫೆಕ್ಟ್ ಅಂತೂ ನಮ್ಮ ದೇಹಕ್ಕೆ ಸಿಗುತ್ತೆ ಅಂತ ಹೇಳಿದ್ರು. ಯಾಕೆ ರೂಢಿ ಮಾಡ್ಕೋಬಾರ್ದು ಅಂತ ನಾನು ಮಾಡ್ಕೊಂಡಿದ್ದು ತುಂಬ ಒಳ್ಳೆ ರಿಸಲ್ಟನ್ನು ತಂದುಕೊಟ್ಟಿದೆ. ನೀವು ಕೂಡ ಮಾಡಿ ನೋಡಿ, ನೀವೇ ಹೇಳ್ತೀರಿ. ಸತತವಾಗಿ ಮುಂದುವರಿಸಿ, 1 ದಿನ 2 ದಿನ ಮಾಡಿ ಬಿಡಬೇಡಿ. ಧನಿಯಾ ಟೀನ ಕುಡಿದು ಮುಗಿಸ್ತೀನಿ. ಕುಡಿದು ಮುಗಿಸಿ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಕೂಡ ಗಂಜಿ ಆಗಿದೆ ಅಲ್ವಾ, ಇದನ್ನು ಕುಡಿದು ಮುಗಿಸಿ ಸ್ನಾನ ಮಾಡ್ಕೊಬಂದು ಬೆಳಗಿನ ತಿಂಡಿನ ಅದನ್ನು ಮುಗಿಸುವಂಥದ್ದನ್ನು ಮಾಡಿ. ಬನ್ನಿ, ಧನಿಯಾ ಗ್ರೀನ್ ಟೀನ ಕುಡಿದು ಮುಗಿಸಿ ಸ್ನಾನ ಮಾಡ್ಕೊಂಬಂದು ನಮ್ಮ ಬೆಳಗಿನ ಸಾತ್ವಿಕ ಆಹಾರ, ಬೆಳಗಿನ ತಿಂಡಿ, ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಗಂಜಿನ ಕುಡಿದು ಇವತ್ತಿನ ಡೇ ಮಾರ್ನಿಂಗ್ ರೋಟೀನನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ, ನಿಮ್ಗೆ ಇಷ್ಟ ಆಗಿದೆ ಕಣಪ್ಪ, ಏನೋ ಒಂದು ಇನ್ಫಾರ್ಮೇಷನ್ ಸಿಕ್ತು ಅನ್ನೋದಾಗಿದ್ದರೆ ಲೈಕನ್ನ ಕೊಡಿ. ಇನ್ನೂ ಹೆಚ್ಚು ಇಷ್ಟ ಆಗಿದೆ ಅಂದರೆ ಶೇರ್ ಮಾಡಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಬಿಸಿ ಬಿಸಿನೇ ಕುಡಿದ್ರೆ ಗಂಟ್ಲಿಗೆ ಒಂದು ಟೇಸ್ಟ್ ಕೊಡೋಕ್ಕೂ ಕೂಡ ಹಿತ ಅಂತ ಕೂಡ ಅನಿಸುತ್ತೆ. ಕುಡಿದು ಮುಗಿಸ್ತೀನಿ, ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇದ್ದೀರಿ, ಇವತ್ತು ನನ್ನ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಏನು ಗಂಜಿ ಜೊತೆಗೆ ನಾನಿವತ್ತು ಆರೆಂಜನ್ನ ತಗೊಳ್ತೀನಿ ಅಂತ ಹೇಳಿದೆ. ಸಖತ್ ಟೇಸ್ಟ್ ಇರುತ್ತೆ. ನೋಡ್ತಾ ಇದ್ದೀರಿ, ನಾನು ಮಜ್ಜಿಗೆ ಬಳಸಿಲ್ಲ. ಹಾಗೆ ನಾನು ಬರೀ ಕಪ್ಪಕ್ಕಿ ಮಾಲ್ಟ್ ಗಂಜಿ ಮಾತ್ರ ತಗೊಂಡಿದ್ದೀನಿ ಇವತ್ತು. ಜೊತೆಗೆ ಒಂದು ಕಿತ್ತಳೆಹಣ್ಣು ಸಹ ಇಟ್ಕೊಂಡಿದ್ದೀನಿ. ಯಾವುದಾದ್ರು ಒಂದು ಫ್ರೂಟ್ಸ್ ಇರಬೇಕು. ಯಾವತ್ತೂ ಕೂಡ ಈ ನಾರನ್ನೆಲ್ಲ ತೆಗಿಬೇಡ್ವಿ, ಹಾಗೆ ತಿನ್ನಿ. ನಾರಿನ ಅಂಶ ತುಂಬಾ ಒಳ್ಳೆಯದು. ಬೀಜ ಅಂತೂ ತೆಗಿತೀವಿ, ಅದು ತೆಗಿಯೋಣ. ಆದರೆ ಕಿತ್ತಳೆನಲ್ಲಿ ಕೆಲವರು ಇದೆಲ್ಲ ತೆಗೆದು ಒಳಗಡೆ ತಿರುಳು ಮಾತ್ರ ತಿಂತಾರೆ. ಅದನ್ನು ಮಾಡಬಾರ್ದು. ಹಿಂಗೆ ನ್ಯಾಚುರಲಾಗಿ ಅಗದು ತಿನ್ನೋದ್ರಿಂದ ಚೆನ್ನಾಗಿ ಜಗದು ತಿನ್ನಬೇಕು. ಯಾವುದೇ ಆಹಾರನ ಅಗಿಯುವಂಥ ಪದಾರ್ಥಗಳು ಯಾವುದಿದೆಯೋ, ಈ ರೊಟ್ಟಿ ಚಪಾತಿ ಆಗಲಿ ಅನ್ನ ಆಗಲಿ ಅಗದು ತಿನ್ನಬೇಕು. ಜಗದು ತಿನ್ನೋದ್ರಿಂದಲೇ ನಮ್ಮ ಡೈಜೆಷನ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ನಮ್ಮ ದೇಹಕ್ಕೆ ಏನು ಸಾರಾಂಶ ಅದರಿಂದ ಬೇಕೋ ಅದು ನಮಗೆ ಸಿಗುತ್ತೆ. ಆಯಿತಾ? ಇದು ಕೂಡ ಕುಡಿದು ಮುಗಿಸ್ತೀನಿ. ಅಣ್ಣ ಜೊತೆಗೆ ತಿಂತ
ಚೆನ್ನಾಗಿದೆ, ಹುಳಿ ಏನಿಲ್ಲ. ಸ್ಪೂನ್ ಏನು ಬೇಡ, ನಾನೊಂದು ಸಲ ಮಿಕ್ಸ್ ಮಾಡೋಕ್ಕೆ ಸ್ಪೂನ್ ಇಟ್ಕೊಂಡೆ ಮಾಡಿ. ಆ ಜೀರಿಗೆ, ಮೆಣಸು ಮತ್ತು ಒಣಶುಂಠಿ ಹಾಕಿರ್ತೀನಿ ನೋಡಿ, ಅದ್ರ ಘಮ ಅಂತೂ ಸಕ್ಕ ಟೇಸ್ಟ್ ಅನಿಸುತ್ತೆ. ಕುಡಿದು ಮುಗಿಸ್ತೀನಿ. ಇವತ್ತಿನ ನನ್ನ ಡೈಲಿ ಮಾರ್ನಿಂಗ್ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಾತ್ವಿಕ ಆಹಾರದೊಂದಿಗೆ ನನ್ನ ಬೆಳಗಿನ ದಿನಚರಿ ಶುರುವಾಗುತ್ತೆ. ಹೇಗೆ ನಾವು ಇದನ್ನು ಫಾಲೋ ಮಾಡ್ತಾ ಇದ್ದೀನೋ, ನೀರು ಕುಡಿಯೋದಂತೂ ಸಂಜೆ ಅಷ್ಟರಲ್ಲಿ 3 ಲೀಟ್ರ್ ನೀರು ಕಂಪ್ಲೀಟ್ ಮಾಡ್ತೀನಿ. ನಮ್ಮ ಮಂಜಿಷ್ಟ ಸೋಪ್ ಬಳಸ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ದೀರಿ, ಸ್ಕಿನ್ ತುಂಬ ಗ್ಲೋ ಆಗ್ತಾ ಇದೆ ಅಕ್ಕ ನಿಮ್ಮದು ಅಂತ. ಇಂತಹ ಒಂದು ಹೆಲ್ತಿ ಲೈಫ್ ಸ್ಟೈಲನ್ನು ನಾವು ರೂಢಿ ಮಾಡ್ಕೋಬೇಕು. ನಾವು ಹೇಗೆ ಸ್ಕಿನ್ಗೆ ಮೇಲೇನು ಅಪ್ಲೈ ಮಾಡ್ತೀವಿ, ಏನನ್ನು ಬಳಸ್ತೀವಿ ಅನ್ನೋದಕ್ಕಿಂತ ನಮ್ಮ ದೇಹದೊಳಗಿರುವಂತಹದ್ದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಆಹಾರ ಪದ್ಧತಿನೂ ಕೂಡ ತುಂಬಾ ಒಂದು ಬೆನಿಫಿಟ್ ಅಂತೂ ಕೊಡುತ್ತೆ. ಹಂಗೆ ರೂಢಿ ಮಾಡ್ಕೋಬೇಕು. ನೀರಂತೂ ಸಂಜೆ ಅಷ್ಟರಲ್ಲಿ 3 ಲೀಟ್ರ್ ನೀರನ್ನು ಕಂಪ್ಲೀಟ್ ನಾನು ಖಂಡಿತ ಮಾಡ್ತೀನಿ. ಇವತ್ತಿನ ಡೈಲಿ ಬ್ಲಾಗ್ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಬರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ವಿಡಿಯೋ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಧನ್ಯವಾದಗಳು. ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.